ವೆಲ್ಕಮ್ ಬ್ಯಾಕ್. ಎಸ್ ಚಂದ್ರಶೇಖರ್ ಜಿ, ಈಗ ವಿಜೇಂದ್ರ ಅವರ ಪರಿಸ್ಥಿತಿ ಈಗ ಅವ್ರ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು. 3 ಉಪಚುನಾವಣೆಗಳನ್ನು ಕೂಡ ಗೆಲ್ಲಿಕ್ಕಾಗಲಿಲ್ಲ. ನೀವು ಹೇಳ್ತಿದ್ರಿ 19 ಜಾಸ್ತಿನ 3 ಜಾಸ್ತಿ, ಕೇಂದ್ರಕ್ಕೆ ತಗೊಂಡ್ರೆ 19 ಜಾಸ್ತಿ ಇರ್ಬೋದು, ಬಟ್ ರಾಜ್ಯಕ್ಕೆ ಬಿಜೆಪಿಗೆ 3 ಅದು ತುಂಬಾನೇ ಗೆದ್ದಿದ್ರೆ ಬಹಳ ಅನುಕೂಲ ಆಗ್ತಿತ್ತು. ಆದ್ರೆ ಅವ್ರು ಗೆಲ್ಲಿಲ್ಲ. ಅದಕ್ಕೆ ಕಾರಣ ಬೇರೆಯವ್ರು ಇರ್ಬೋದು ಅಥವಾ ಒಳಗಡೆನೆ ಸೋಲ್ಸಿರ್ಬೋದು, ಏನೇನೋ ಆಗಿರ್ಬೋದು. ದಟ್ ಇಸ್ ಆಲ್ ಡಿಫ್ರೆಂಟ್ ಸ್ಟೋರಿ. ಬಟ್ ಈಗ ವಿಜೇಂದ್ರ ಅವರ ಪರಿಸ್ಥಿತಿ ಇದೆಯಲ್ಲ, ಹೇಗೆ ಈ ಹೊಂದಾಣಿಕೆಯಿಂದ ತಗೊಂಡು ಹೋಗೋದು ಹೇಗೆ? ಈಗ ದೊಡ್ಡವ್ರು ಯಾರೋ ಅವರ ನಾಯಕತ್ವವನ್ನ ಒಪ್ಕೊಳ್ತಾ ಇಲ್ಲ, ಚಿಕ್ಕವರಿಂದ ರಾಜಕೀಯ ಮಾಡೋದಕ್ಕಾಗಲ್ಲ, ಹಲವು ವಿಚಾರಗಳಿದಾವೆ. ಕೇಂದ್ರದ ವರಿಷ್ಠರು ಜಸ್ಟ್ ನೋಟಿಸ್ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾ ಇದಾರೆ ಯತ್ನಾಳ್ ಅವ್ರಿಗೆ. ಸೊ ಕೇಂದ್ರದ ವರಿಷ್ಠರ ಇನ್ವಾಲ್ವ್ಮೆಂಟ್ ಇಲ್ಲ, ಯಾರದ್ದು ಸಪೋರ್ಟ್ ಇಲ್ದಲೆ ಕೇಂದ್ರದ ವರಿಷ್ಠರು ಅಂತ ನಾನು ಹೇಳಲ್ಲ, ಯಾರದ್ದೋ ಒಂದು ಬ್ಯಾಕ್ ಸಪೋರ್ಟ್ ಇಲ್ದಲೆ ಯತ್ನಾಳ್ ಅವರು ಈ ರೀತಿ ಎಲ್ಲ ಆಡ್ಲಿಕ್ಕೆ ಸಾಧ್ಯನಾ? ಇಷ್ಟು ಓಪನ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯನಾ? ಈ ಆಂತರಿಕ ಜಗಳಗಳು ಬೀದಿ ಜಗಳ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಿಜೆಪಿ ತನ್ನ ಇದನ್ನ ಕಳ್ಕೊಳ್ತಾ ಇದೆ ರಾಜ್ಯದಲ್ಲಿ ಅಂತ ಅನ್ಸಲ್ವಾ? ಯಾರ ನಾಯಕತ್ವ ಇದೆ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಖಂಡಿತವಾಗಿ. ಅದಕ್ಕೆ ಮುಂಚೆ ನಮ್ಮ ನಟರಾಜ್ ಗೌಡ್ರ ಪಾಪ ಕಾಂಗ್ರೆಸ್ ವಕ್ತಾರರಿಗೆ ಯಡಿಯೂರಪ್ಪನವ್ರ ಮೇಲೆ ಮೊಸಳೆ ಕಣ್ಣೀರು ಅರ್ಧರ್ದು ಬರ್ತಿತ್ತು. 2011-12ರಲ್ಲಿ ಹನ್ಸರಾಜ್ ಭಾರದ್ವಾಜ್ ಕೈಲಿ ಇವರಿಗೆ ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿಸ್ಬಿಟ್ಟು ಜೈಲ್ಗೆ ಹೋಗಂಗ್ ಮಾಡಿ ಬೆನ್ನಿಗೆ ಚೂರಿ ಹಾಕಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ದಯಮಾಡಿ ಮರಿಬೇಡಿ ಕಾಂಗ್ರೆಸ್ನವರೇ, ಯಡಿಯೂರಪ್ಪನವ್ರಿಗೆ ಬೆನ್ನಿಗೆ ಚೂರಿ ಹಾಕಿದ್ದು ಇದೇ ಸರ್ಕಾರ. ಇದ್ದಕ್ಕಿದ್ದಂಗೆ ನಿಮಗೆ ಅದಕ್ಕೇನೆ ಸುಪ್ರೀಂ ಕೋರ್ಟ್ ಇಂದನೇ ಕ್ಲೀನ್ ಚಿಟ್ ತಗೊಂಡು ಆಚೆ ಕಡೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ತಗೊಂಡು ಆಚೆ ಮಾಡಿದ್ದು ಕಾಂಗ್ರೆಸ್ನ ಕುತಂತ್ರದಿಂದ, ಆವತ್ತಿನ ಯುಪಿಎ ಕುತಂತ್ರದಿಂದ ಅವ್ರು ಜೈಲ್ಗೆ ಹೋಗ್ಬೇಕಾಗಿ ಬಂತು. ಅವರ ಬೆನ್ನಿಗೆ ಚೂರಿ ಹಾಕಿದ್ದು ಇದೇ ಕಾಂಗ್ರೆಸ್. ಇವತ್ತು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ಗೆ ಇವ್ರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದಕ್ಕೆ. ಮೊದಲನೇದು. ಎರಡನೇದು, ಇವ್ರು ಹೇಳ್ತಾ ಇದ್ರು ಆಗ್ಲೇನೆ ವಿಜಯೇಂದ್ರಗೆ ಹಂಗಂತಾರೆ ಹಿಂಗಂತಾರೆ ಅಂತ ಹೇಳಿ. ಸಿಎಂ ಮಾಡೋದು ನನಗೆ ಗೊತ್ತು, ಸಿಎಂನ ಕಿತ್ತಾಕೋದು ನನಗೆ ಗೊತ್ತು. ಹೇಳಿದ್ಯಾರು? ಶ್ರೀಮಾನ್ಯ BK ಹರಿಪ್ರಸಾದ್ ಅವರು. ಏನ್ ಆಕ್ಷನ್ ತಗೊಂಡು ಹರಿಪ್ರಸಾದ್ ಅವ್ರ ಮೇಲೆ? ಕಡೆಗೆ ಹೌದು, ನಿಮಗೆ ಕಾಂಗ್ರೆಸ್ ಹೇಳ್ತಿದ್ದಂಗೆ ಅವ್ರಿಗೆ ಶುರು ಮಾಡಿದ್ರೆ ಎಲ್ರಿಗೂ ಊರಿಗೆ ಶುರು ಮಾಡಿದ್ರೆ ನಾನೇನ್ ಮಾಡ್ಲಿ? ನಾನು ಹೇಳ್ತಿರೋದು ಪಕ್ಷಗಳಲ್ಲಿ ಯಾವ್ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಇದೇ ರೀತಿ. ಆಮೇಲೆ ಈಗ ಹೇಳ್ತಾ ಇದ್ರು ಏನು, ವಿಜಯೇಂದ್ರ ಅವ್ರಿಗೆ ಒಬ್ರು ಸದನದ ಕಡೆಗೆ ಅಶೋಕನ್ ಕಡೆಗೆ ಹೋಗ್ತಾರೆ, ಯಾರು ವಿಜಯೇಂದ್ರ ಅವ್ರ ಕಡೆಗೆ ಹೋಗ್ತಾರೆ ಅಂತೇಳಿ. ಪಾಲಿಸಿಗಳಲ್ಲಿ ನಿಮ್ ಕತೆ ಏನು? ಕಾಂತರಾಜ್ ಓದಿ ಸ್ವೀಕರಿಸ್ತೀನಿ, ಸಿಎಂ ಸ್ವೀಕರಿಸ ಯಾವುದೇ ಕಾರಣಕ್ಕೂ ಬಿಡಲ್ಲ, DCM. ಸರ್ಕಾರ ನೋಡಿ, ಬಿಜೆಪಿ ಇವತ್ತು ವಿರೋಧ ಪಕ್ಷದಲ್ಲಿದ್ದೀವಿ, ಬಿಟ್ಬಿಡಿ ನಮ್ಮನ್ನ. ಈ ಕಡೆ ಇವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕತೆ ಕೇಳಿ ಮೂರಾ ಬಟ್ಟೆ ಆಗೋಗಿದೆ ಇಡೀ ಜನಗಳ ಬಾಳು. ಇವತ್ತು ಇಡೀ ರಾಜ್ಯ ದಿವಾಳಿ ಆಗಿದೆ, ಸರ್ಕಾರ ಸತ್ತೋಗಿದೆ. ಒಬ್ಬೊಬ್ಬ MLA ಹೇಳ್ತಾ ಇದ್ದಾರೆ ಸೂಸೈಡ್ ಮಾಡ್ಕೋಬೇಕು ಅಂತೇಳಿ. ಇವ್ರದೇ MLA ರಾಜಕಾಗಿ ಹೇಳ್ತಾರೆ, ನೀವು ಆಗ್ಲೇನೆ ಹೇಳ್ತಾ ಇದ್ರಿ ನಾನು ಮಾತಾಡಿಲ್ಲ ಅಂತೇಳಿ. ಬಹಳ ಉರ್ಕೋಬೇಡಿ, ನಿಮ್ಗೆ ಉರ್ಕೋಬೇಡಿ ಸಮಾಧಾನ. ಇವ್ರು ರಾಜಕಾಗಿ ಹೇಳ್ತಾರೆ. ಒಂದು ಪ್ರಶ್ನೆ, ನೀವ್ ಹೇಳ್ದಂತ ಅಷ್ಟು ಜನ ಮಾತಾಡಿದ್ದು ನಿಜ, ನಾವು ಕೇಳಿಸ್ಕೊಂಡಿದೀವಿ. ಸರ್ಕಾರದ ವಿರುದ್ಧ ಸಾಕಷ್ಟು ಇರಬಹುದು, ಕಾಂಗ್ರೆಸ್ ಹಳಸ್ಕೊಂಡು ಹೋಗಿರ್ಬಹುದು, ಎಲ್ಲ ಆಗಿರ್ಬಹುದು. ಅದ್ ಯಾವ್ದು ಕೂಡ ಕಾಂಗ್ರೆಸ್ಗೆ ಇಂಪ್ಯಾಕ್ಟ್ ಆಗಿಲ್ಲ. ಯಾಕೆ ಅಥವಾ ಎಫೆಕ್ಟ್ ಆಗಿಲ್ಲ? ಯಾಕೆಂದ್ರೆ ಅದಕ್ಕೆ ಚುನಾವಣೆ ಪಕ್ಷನೇ ಇಲ್ಲ ದೇಶದಲ್ಲಿ. ನಮ್ ರಾಜ್ಯದ ತುಂಬಾ ಕಡಿಮೆ ಟೈಮ್ ಈ ಟಾಪಿಕ್ ಮಾತಾಡಕ್ಕೆ. ನೋಡಿ, ಬಿಜೆಪಿಯಿಂದ ತಪ್ಪಾಗಿದೆ ಅಂತ ಸರ್ಕಾರದಿಂದ ತಪ್ಪಾಗಿದೆ ಅಂತ ಜನ ಬೇಜಾರು ಮಾಡ್ಕೊಂಡು ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರ್ಸಿದ್ದಾರೆ. ನಾವು ವಿರೋಧ ಪಕ್ಷದಲ್ಲಿ ಇದೀವಿ, ಸರ್ಕಾರದ ಕಡೆ ಗಮನ. ಬಿಜೆಪಿ ಇಂತ 10 ಹಲವಾರು ವಿರೋಧಗಳನ್ನ, 10 ಹಲವಾರು ಭಿನ್ನ ಅಭಿಪ್ರಾಯಗಳನ್ನ ಸಾವಿರಾರು ನೋಡಿದೆ. ಅದನ್ನ ಜಯಿಸ್ಕೊಂಡು ಬಂದಿದೆ. ಜೀರ್ಣಿಸ್ಕೊಂತಕ್ಕಂಥ ಶಕ್ತಿ, ಅದರಿಂದ ಆಚೆ ಬರ್ತಕ್ಕಂಥ ತಾಕತ್ತು ಬಿಜೆಪಿಗಿದೆ. ಖುಷಿ ಪಡೋದು ಬೇಡ ಕಾಂಗ್ರೆಸ್ ಅವರು, ದುಷ್ಟಾನಿಂದ ಜೀರ್ಣಿಸ್ಕೊಳ್ತಾರೆ. ಖುಷಿ ಪಡೋದು ಬೇಡ. ಯತ್ನಾಳ್ ಆಚೆ ಕಳಿಸ್ತೀರಾ, ಇಲ್ಲ ವಿಜಯೇಂದ್ರ ಅವ್ರನ್ನ ಆಚೆ ಕಳಿಸ್ತೀರಾ? ನಿಮ್ಮಲ್ಲಿ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಬಗ್ಗೆ ಏನ್ ಮಾತಾಡೋದು? ವಿರೋಧ ಪಕ್ಷ ನಾಯಕರಲ್ಲ, ಸೋನಿಯಾ ಗಾಂಧಿ ವಿರೋಧ ಪಕ್ಷ ಉಳಿಬೇಕಲ್ವಾ? ರಾಜ್ಯದಲ್ಲಿ ವಿರೋಧ ಪಕ್ಷ ಬೇಡ, ವಿರೋಧ ಪಕ್ಷ ಬೇಡ ತೀರ್ಮಾನ ಮಾಡಿ ಅಂತೇಳಿ. ರಾಜ್ಯದಲ್ಲಿ ಬಿಜೆಪಿ ವಿರೋಧ ಪಕ್ಷ ಅಲ್ಲ, ನಮ್ಮೊಂದು ಸಂಘಟನೆ. ನಾವು ನಾಗಪುರದವರು ಹೇಳ್ತಾ ಕೇಳ್ತೀವಿ, ನಮ್ಮೊಂದು ಸಿದ್ಧಾಂತ ಇಲ್ಲ, ನಮ್ಮೊಂದು ತತ್ವ ಇಲ್ಲ ಅಂತ ಬಿಜೆಪಿ ತೀರ್ಮಾನ ಮಾಡಿದ್ರೆ ನಮ್ಮ ಯಾವ ಅಭ್ಯಂತರವೂ ಇಲ್ಲ. ಯತ್ನಾಳ್ ನಿಜಾನದಾದ್ರೆ ಯತ್ನಾಳ್ 2,000 ಕೋಟಿ ರೂಪಾಯಿ ನೀವು ಆಸ್ತಿ ಮಾಡಿದ್ರ ಅಂತ, ಯತ್ನಾಳ್ ಭ್ರಷ್ಟಾಚಾರ ಮಾಡಿದ್ರ ಅಂತ
ಯತ್ನಾಳ್ ಹೇಳಿದ್ದಾರೆ ನಿಮ್ಮಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅಂತ. ಯತ್ನಾಳ್ ಹೇಳಿದ್ದಾರೆ ನಿಮ್ಮಲ್ಲಿ 2 ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಮುಖ್ಯಮಂತ್ರಿ ಆಗಲಿಕ್ಕೆ ಯಾರಿಗೂ ಅಂತ. ಅರ್ಥ ಆಗಲ್ಲ. ನನ್ ಟೈಮ್ ರೀ, ಅವ್ರೇ ಬಿಡ್ಕೊಳ್ಳೋದು. ಆಯ್ತು ಸುಂದರ್ ಅವರೇ, ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ಬೇಕಾದ್ರೆ ಕೇಳ್ಕೊಂಡು ಕೂತಿದ್ದೀವಿ ನಾವು. ನಮ್ಗೇನು ಅಭ್ಯಂತರ ಇಲ್ಲ. ಯತ್ನಾಳ್ ಹೇಳಿರೋದು ನಿಜ ಅಂತ ಬಿಜೆಪಿ ವಕ್ತಾರ ಹೇಳಿದ್ರೆ Let us speak about ಕರ್ನಾಟಕ. ನಾನು ಕರ್ನಾಟಕ ಮಾತಾಡ್ತಿರೋದು. ಹೌದು. ನನ್ನ ಪ್ರಶ್ನೆ ಇಷ್ಟೇನೆ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಆಡಳಿತ ಪಕ್ಷದ ತಪ್ಪುಗಳನ್ನ ಎತ್ತಿ ಹಿಡಿಬೇಕಾಗಿರುವಂತ ನೀವು, ಆಡಳಿತ ಪಕ್ಷದ ಇಷ್ಟೆಲ್ಲ ಒಂದು ಲೂಪ್ ಹೋಲ್ಗಳಿದ್ರು ಕೂಡ ವಿರೋಧ ಪಕ್ಷದವರು ನೀವು ನಿಮ್ಮಲ್ಲೇ ಕಚ್ಚಾಡ್ಕೊಂಡಿದ್ದೀರಲ್ಲ, ನೀವು ಆಡಳಿತ ಪಕ್ಷದ ಬಗ್ಗೆ ಯಾವಾಗ ಮಾತಾಡ್ತೀರಾ? ಅವ್ರು ಹೇಳ್ತಾರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ನಮ್ ತಪ್ಪೇನ್ರಿ ಹುಡುಕ್ತೀರಿ ಅಂತ ಇವತ್ತು ಹೇಳ್ತಾರೆ. ಸಿಎಂ ಎಷ್ಟು ದಿವಸ ಜೈಲಿಂದ ಆಚೆಗಿರ್ತಾರೆ ಗೊತ್ತಿಲ್ಲ. ಜೈಲಿಗೆ ಬಿಜೆಪಿ ವಾಲ್ಮೀಕಿ ಹಗರಣ ಈ ಮಟ್ಟಕ್ಕೆ ಹೋಗಿರೋದು, ವಾಲ್ಮೀಕಿ ಹಗರಣ ಈಡಿಗೆ ಹೋಗಿರೋದು ಬಿಕಾಸ್ ಆಫ್ ಬಿಜೆಪಿ. ಬಾಳಂತಿ ವಿಚಾರದಲ್ಲಿ ಬಿಜೆಪಿ ಇವತ್ತು ಸದನದ ಒಳಗಡೆ ಹೊರಗಡೆ ಅದನ್ನ ನಾವು ಗೌರವಿಸ್ತೀವಿ, ಅದಕ್ಕೆ ನಾವು ಶಾಬಾಷ್ ಅಂತಾನು ಹೇಳ್ತೀವಿ. ವಿರೋಧ ಪಕ್ಷ ಮಾಡಬೇಕಾಗಿರುವಂತ ಕೆಲಸ ಮಾಡಿದೆ, ಆ ಪ್ರಕರಣಗಳು ಈಗ ಕೋರ್ಟ್ ಮೆಟ್ಲು ಕೂಡ ಹತ್ತಿದೆ, ಅದಕ್ಕೆ ನಾವು ಅಪ್ರಿಶಿಯೇಟ್ ಬಿಜೆಪಿ. ಡೆಫಿನೆಟ್ಲಿ ನಾನು ಅದನ್ನ ಹೇಳ್ತಾ At ಇರೋದು. the same time, as an opposition party, we are doing wonderful job. At the same time, so called discipline ಪಕ್ಷದಲ್ಲಿ ಡಿಸಿಪ್ಲಿನ್ ಅದು ಮಾಡುತ್ತೆ, ಅದು ಪಕ್ಷ ತೀರ್ಮಾನ ತಗೊಳುತ್ತೆ. ಇಂತ ಸಾವಿರಾರು ಅಭಿಪ್ರಾಯ ಭೇದಗಳನ್ನ ಜೀರ್ಣಿಸ್ಕೊಂಡಿದೆ ಪಕ್ಷ, ಜೀರ್ಣಿಸ್ಕೊಳ್ಳುತ್ತೆ. ಯಾವಾಗ ಆಗುತ್ತೆ ಏನು ಟೈಮ್ ಲೈನ್ ಹಾಕೋದಕ್ಕೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಟೈಮ್ ಲೈನ್ ಹಾಕೋಕ್ಕಾಗಲ್ಲ. ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಈಗ ಸಿಂಧೂರ್ ಅವರೇ, ಎಂತೆಂತ ಅಭಿಪ್ರಾಯ ಭೇದಗಳು ಯಾಕೆ ಇದಕ್ಕೆ ಮದ್ದರಿತಾ ಇಲ್ಲ? ಅರಿತಾರೆ ನಿಮ್ಮನ್ನ ಕೇಳ್ಕೊಂಡಿರ್ಬೇಕಂತ ಕಾರ್ಯಕರ್ತರು ನೋವು ತಿಂತಾರೆ ಇವತ್ತು. ಕಾರ್ಯಕರ್ತರ ನೋವು ತಿಂದ ಇವತ್ತು ಬಿಜೆಪಿ ಬಹಳ ದೊಡ್ಡ ವಿರೋಧ ಪಕ್ಷವಾಗಿ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಸದನದ ಒಳಗಡೆ ಹೊರಗಡೆ. ಹಾಗಾಗಿ ಕಾರ್ಯಕರ್ತರೆಲ್ಲರೂ ಚೆನ್ನಾಗಿದ್ದಾರೆ. ಒಬ್ರು ಮಾತಾಡೋದು ಇಬ್ರು ಮಾತಾಡೋದು ಇದ್ದೇ ಇರುತ್ತೆ. ಎಲ್ಲಾ ಕಾಲದಲ್ಲೂ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ದೇಶಗಳಲ್ಲೂ ಇದ್ದೇ ಇರುತ್ತೆ. ನಾಲ್ಕು ಅಂಶಗಳು ಸ್ಮಾಲ್ ಆಗಿ ಹೇಳ್ತೀನಿ. ಅದು ಬಿಜೆಪಿ ಒಪ್ಪಲಿ ಬಿಡದಲೇ ಇರಲಿ. ನಮ್ಮ ಬಿಜೆಪಿ ಪಕ್ಷದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅಂತ ಹೇಳುವಂತವ್ರು ಯತ್ನಾಳ್ ಅವರು 2500 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಂತ ಹೇಳಿ 2500 ದಲ್ಲಾಳಿ ಹೇಳಿದ್ದು, ಬ್ರೋಕರ್ ಹೇಳಿದ್ದು, ದಯಮಾಡಿ ಸುಳ್ಳು ಹೇಳ್ಬೇಡಿ. ಅದನ್ನ ಹೇಳಿ ನೀವು. ಆಯ್ತು, ಯತ್ನಾಳ್ ಅವ್ರ ಮಾತು ನಾನು ಮಾತಿರ್ಚಬೇಡಿ. ದಲ್ಲಾಳಿಗಳು ಅವ್ರಿಗೆ ಯತ್ನಾಳ್ ಅವ್ರು ಹೇಳಿದ್ರೆ ಯತ್ನಾಳ್ ಅವ್ರು ಕೇಳ್ಕೊಳ್ಳಿ. ನನಗೆ ಯತ್ನಾಳ್ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಯತ್ನಾಳ್ ಅವರು ಹೇಳಿದ್ದು ದಲ್ಲಾಳಿ ಒಬ್ಬ ಬಂದು ನನಗೆ ಹೇಳ್ದ 2000 ಕೊಟ್ರೆ ಅದನ್ನ ಸಿಎಂ ಆಗ್ಬೋದು ಅಂತ ಹೇಳಿ ದಲ್ಲಾಳಿ ಆದ್ಮೇಲೆ 1000 ಇಟ್ಕೊಂಡು ಕಾಂಗ್ರೆಸ್ ಅನೇಕ ನಾಯಕರು ಟವಲ್ ಹಾಕೊಂಡು ಕೂತಿದ್ದಾರೆ ಅಂತ. ಆಯ್ತು, ನಮ್ಗೆ ಕೇಳ್ಕೊಂಬಿಡಿ ಆಯ್ತಾ. ಈಗ ಯತ್ನಾಳ್ ಅವ್ರ ಮಾತು 2500 ಕೋಟಿ ರೂಪಾಯಿ ಕೊಡಬೇಕಂತೆ ಬಿಜೆಪಿನಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಂತ. ತದನಂತರ ಏನ್ ಹೇಳಿದ್ರು ಅಂದ್ರೆ ಯಡಿಯೂರಪ್ಪ ಅಂಡ್ ಸನ್ಸ್ ಬಹಳ ಭ್ರಷ್ಟಾಚಾರ ಮಾಡಿದ್ದಾರೆ, ಅವರು ಬಹಳ ಯಾರೋ ಕಂಡಕ್ಟರ್ ಇಂಥವೆಲ್ಲ ದುಡ್ಡನ್ನ 22,000 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ, ದುಡ್ಡು ಮಡಗಿದ್ದಾರೆ ಅಂತ ಯತ್ನಾಳ್ ಅವರು ಹೇಳಿದ್ದು. ಕೊರೋನಾ ಹಗರಣದಲ್ಲಿ 40,000 ಕೋಟಿ ರೂಪಾಯಿ ಲೂಟಿ ಹೊಡೆದ್ಬಿಟ್ಟವ್ರೆ ಅಂತ ಹೇಳಿದ್ರು ಯತ್ನಾಳ್ ಅವರು. ಕೊರೋನಾ ಇದ್ದಾಗ ಯಾರು ಮುಖ್ಯಮಂತ್ರಿ ಆಗಿದ್ರು? ಯಾರು? ನೀವೇನು ಉಲ್ಮೇತಾ ಇದ್ದೀರಿ ಸರ್ಕಾರ? 18 ತಿಂಗಳಾಯ್ತು, ತನಿಖೆ ಮಾಡಕ್ಕಾಗಿಲ್ಲ ಇವ್ರಿಗೆ. 18 ತಿಂಗಳಾಯ್ತು, ಡಾಕ್ಯುಮೆಂಟ್ ಕೊಡಕ್ಕಾಗಿಲ್ಲ. ಕಳ್ಳರು ಸುಳ್ಳು ಕಟ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಬೇರೆಯವ್ರ ಮೇಲೆ ಮಾತಾಡ್ತೀರಾ? ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ಒಂದ್ ಮಾಡಿ. ಆಮೇಲೆ ಸದನದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯ ಹೇಳ್ತಾರೆ 150 ಕೋಟಿ ರೂಪಾಯಿದು ಏನು ಇದಕ್ಕೆ ಲಂಚ ಸಿಬಿಐಗೆ ದಮ್ಮಿಲ್ವಾ ನಿಮ್ಗೆ? ಸಿಬಿಐ ಕೊಡೋದಕ್ಕೆ ತಾಕತ್ತಿಲ್ವಾ ನಿಮ್ಗೆ? ಸಿಬಿಐ ಕೊಡೋದಕ್ಕೆ ನೀವೇನ್ ಗೊತ್ತಾ, ವಿಷಯಾಂತರ ಮಾಡಕ್ಕೆ ನೀವು ಕಿರ್ಚಾಡ್ತಾ ಇದ್ದೀರಿ. ನೀವು ಮಾತಾಡ್ಬೇಕಾದ್ರೆ ಉರಿಯಕ್ಕೆ ಶುರು ಆಗ್ಬಿಡ್ತೀರಿ. ನನಗೇನು ಉರಿಯಾಗಲ್ಲ, ಅದು ನಿಮ್ಗೆ ಉರಿನೂ ಹಾಕೊಳ್ಳೋದು ನಿಮ್ಗೇನೆ, ಬೆಂಕಿ ಹಾಕೊಳ್ಳೋದು ನೀವೇ, ನಮ್ಗೇನು ಅಭ್ಯಂತರ ಇಲ್ಲ. ನೀವು ಮಾತಾಡಿ, ನೀವ್ ಏನ್ ಬೇಕಾದ್ರೂ ಟೀಕೆ ಮಾಡಿ, ನಾವು ಸ್ವೀಕರಿಸಿ ರೆಡಿ. ನೀವು ಸುಳ್ಳು ಹೇಳ್ತಾರೆ. ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಎಲ್ಲ ಪರವಾಗಿಲ್ಲ. ಈಗ ಯತ್ನಾಳ್ ಅವ್ರ ಹೇಳಿಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಹೇಳಿಕೆ ಅಲ್ಲ ಇದು. ಯತ್ನಾಳ್ ಅವರು ಹೇಳಿದ್ದಾರೆ ಭ್ರಷ್ಟಾಚಾರಿಗಳು, ಯಡಿಯೂರಪ್ಪ ಭ್ರಷ್ಟಾಚಾರಿ, ವಿಜಯೇಂದ್ರ ಪ್ರಧಾನಿ ಮೋದಿ ಅವರು ಎಂಟ್ರಿ ಕೊಡ್ತಾರಾ ಇದಕ್ಕೆ ಮದ್ದರಿಯಕ್ಕೆ? ಕೊರೋನಾ ವಿಚಾರ ಸರ್ಕಾರದಲ್ಲಿ ಏನ್ರಿ ಮಾಡ್ತಿದ್ರಿ? ಸರ್ಕಾರ ಬೇರೆ ಬೇರೆ ವಿಚಾರ ಮಾತ್ರ ಅವರಿಗೆ ಸರ್ಕಾರಕ್ಕೆ ತನಿಖೆ ಮಾಡಿಸೋದಕ್ಕೆ ಇವರು ಭಾಗಿದಾರಿಗಳ ಇವರು. ಕೊರೋನಾ ಹಗರಣದಲ್ಲಿ ತನಿಖೆ. ಈಗ ನೀವು ನನಗೆ ಕೇಳಿದ್ರಲ್ಲ, ನಿಮ್ಮನ್ನ ಕೇಳ್ಕೊಂಡು ಮದ್ದರಿಬೇಕಾ ಅಂತ. ಈಗ ನಿಮ್ಮನ್ನ ಕೇಳ್ಕೊಂಡು ಅವ್ರು ತನಿಖೆ ಕೊಡ್ಬೇಕಾ? ಅವ್ರು ಕೊಡ್ಬೇಕು. ಈಗ ತನಿಖೆ ನಡೀತಾ ಇದೆ. 7,000 ಕೋಟಿ ರೂಪಾಯಿ ಹಗರಣ ಆಗಿದೆ ತನಿಖೆ ವರದಿ ಬಂದಿದೆ. ಬಿಜೆಪಿ ಅವರು ನಡೀತಾ ಇದ್ದಾರೆ. ಬಿಜೆಪಿಯ ಯಾರು ಮುಖ್ಯಮಂತ್ರಿ ಬೊಮ್ಮಾಯಿ ಎಂದು ಹಿಡಿದು ಸುಧಾಕರ್ ಅಂತ ಯಾರು ಮಿನಿಸ್ಟರ್ ಆಗಿದ್ರು ಅವರವರೆಗೂ ಎಲ್ಲ ನಡೀತಾ ಇದ್ದಾರೆ. ಇದು ತನಿಖೆ ಬರುತ್ತೆ. ಕೇಳಕ್ ಧೈರ್ಯ ಬೇಕು, ಸ್ವಲ್ಪ ಕೇಳಕ್ಕೆ ಸ್ವಲ್ಪ ತಾಳ್ಮೆ ಮತ್ತು ಧೈರ್ಯ ಎರಡೂ ಬೇಕು. ಆಮೇಲೆ ಈಗ ಮಾತುಗಳು ನಾವ್ ಹೇಳಿದಲ್ಲ, ಯತ್ನಾಳ್ ಅವರು
ಯಡಿಯೂರಪ್ಪನವ್ರಿಗೆ ಏನ್ ಹೇಳಿದ್ರು ಭ್ರಷ್ಟಾಚಾರಿ ಅಂತ ಹೇಳಿದ್ರು, ಮಗನಿಗೆ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರಿ ಅಂತ. ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿಗೆ ಹೇಳಿದ್ರು. ಇವಾಗ ಎತ್ತಾಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ನಾನು ಈಗ ಯತ್ನಾಳು ಮತ್ತೆ ವಿಜೇಂದ್ರ ವಿಷಯ ಚರ್ಚೆಗೆ ಬಂದಿದೆ. ನಾವು ಆ ಚರ್ಚೆ ಬಂದಾಗ ನೀವು ಚರ್ಚೆ ಮಾಡಿದೀವಿ ಆಲ್ರೆಡಿ. ಯತ್ನಾಳ್ ಅವರು ಭ್ರಷ್ಟ ದುಷ್ಟ ಅಂದ್ರೂ ಕೂಡ ನೀವು ಅವ್ರ ಮೇಲೆ ಕ್ರಮ ತಗೊಳಕ್ಕಾಗ್ತಾ ಇಲ್ಲ ಅಂದ್ರೆ ನೀವೇ ಹೇಳಿಸ್ತಾ ಇದ್ದೀರಾ ಅಥವಾ ನೀವು ಒಪ್ಕೊಂಡಿದ್ದೀರಾ? ನೀವೇ ಕ್ರಮ ತಗೋತಾರ ಅಥವಾ ನೀವು ಅಲ್ಲ ಕ್ರಮ ತಗೊಳಕ್ಕಾಗತ್ತಿಲ್ಲ, ನಿಮಗೆ ತಾಕತ್ತಿಲ್ಲ ರೀ ಕ್ರಮ ತಗೊಳಕ್ಕೆ. ನೀವೇ ಹೇಳಿ ಲಿಂಗಾಯತ ನಾಯಕರು ಕರ್ನಾಟಕದಲ್ಲಿ ಇರಬಾರ್ದು ಬಿಜೆಪಿಯಲ್ಲಿ ಅಂತ ಹೇಳಿ ಅವರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ. ಚಂದ್ರಶೇಖರ್ ಅವರೇ, ನೀವು ಕೇಳ್ತಾ ಇದ್ರಿ ತನಿಖೆ ಮಾಡಿಸೋದಕ್ಕೆ ನಿಮ್ಗೆ ತಮ್ಮು ತಾಕತ್ತಿಲ್ವಾ ಅಂತ ಕೇಳ್ತಾರೆ. ನಿಮ್ಮವರ ಬಾಯಿ ಮುಚ್ಚೋದಕ್ಕೆ ನಿಮ್ಮ ವರಿಷ್ಠರಿಗೆ ಆ ತಮ್ಮು ತಾಕತ್ತು ನಾವು ನೋಟಿಸ್ ಕೊಟ್ಟಿದ್ದೀವಿ. ನೀವು ನೋಟಿಸ್ ಕೊಟ್ಟಿದ್ದೀರಾ? ನೀವು ಹರಿಪ್ರಸಾದ್ ನೋಟಿಸ್ ಕೊಟ್ಟಿದ್ದೀರಾ? ಬಸವರಾಜ ಶಿವಮೊಗ್ಗ ನೋಟಿಸ್ ಕೊಟ್ಟಿದ್ದೀರಾ? ದಿನ ನೋಟಿಸ್ ಕೊಟ್ಟಿದ್ದೀರಾ? ಯಡಿಯೂರಪ್ಪನವರಿಗೆ ಮತ್ತೆ ವಿಜಯನವರಿಗೆ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟಿದ್ದೀವಿ, ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ. ನೋಟಿಸ್ ಕೊಟ್ಟು ಆದ್ಮೇಲೆ ಪಕ್ಷ ಏನ್ ತೀರ್ಮಾನ ತಗೋಬೇಕು ತಗೊಳುತ್ತೆ. ಮಾತಾಡಿ. ಈಗ 2 ವರ್ಷದಿಂದ 3 ವರ್ಷದಿಂದ ನೋಟಿಸ್ ಕೊಡ್ತಾನೆ ಇದ್ದಾರೆ. ಯಾಕಂದ್ರೆ ಅವರು ಇವತ್ತಿನ ಅದು ಕೊಡಕ್ಕಾಗಲ್ವಲ್ಲ? ಅಲ್ಲ ಕೇಳಿಸ್ಕೊ ಬ್ರದರ್, 3 ವರ್ಷದಿಂದ ಬತ್ನಾಳ್ ಅವರು ಇವತ್ತಿಂದ ಮಾತಾಡ್ತಾ ಇಲ್ಲ. ಕಳೆದ 3 ವರ್ಷಗಳಿಂದ ಯಡಿಯೂರಪ್ಪ ಭ್ರಷ್ಟ ಅಂದ್ರು. 3 ವರ್ಷಗಳಿಂದ ಹರಿಪ್ರಸಾದ್ ಅವರು ಗುರು ನಾನು ಎಲ್ಲೂ ಮಾತಾಡ್ತಾ ಇಲ್ಲ. ಇಂಪ್ಯಾಕ್ಟ್ ಆಗ್ತಾ ಇದೆಯಾ? ಇಲ್ಲ. ಜೈಲ್ ಹೋಗೋದು ಈಗ ಇಂಪ್ಯಾಕ್ಟ್ ಆಗ್ತಾ ಇರೋದಕ್ಕೆ ಜೈಲ್ ಹೋಗೋದು. ಇವಾಗ ಹೋಗಿಲ್ವಲ್ಲ ಇನ್ನ ಹೋಗ್ತಾರಲ್ಲ ಕೆಳಗಡೆ ಹೋಗಿ ಇಲ್ಲ ಏನ್ ಗೊತ್ತಾ, ಜೈಲ್ಗೆ ಹೋಗೋದು ಬೊಮ್ಮಾಯಿ ಹೋಗ್ತಾರೆ, ಜೈಲ್ಗೆ ಸುಧಾಕರ್ ಹೋಗ್ತಾರೆ, ಜೈಲ್ಗೆ ಯಡಿಯೂರಪ್ಪ ಹೋಗ್ತಾರೆ, ಜೈಲ್ಗೆ ಹೋಗೋದು ಬಿಜೆಪಿ ನಾಯಕರು, ಜೈಲ್ಗೆ ಹೋಗೋದು ಬಿಜೆಪಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಚಂದ್ರಶೇಖರ್ ಅವರೇ, ಯಡಿಯೂರಪ್ಪ ಅವರು ಬೇಲ್ ಮೇಲೆ ಇರೋದು, ಕುಮಾರಸ್ವಾಮಿ ಬೇಲ್ ಮೇಲೆ ಇರೋದು. ಪೋಕ್ಸೋ ಹಗರಣದ ರಸೀದೆ ನಾನು ಬೇಡಬಾರ್ದು, ಪೋಕ್ಸೋ ಹಗರಣದ ರಸೀದೆ ಅದೇನೆ ಅದು ಬೇಲಲ್ಲಿದ್ದಾರೆ, ಬೇಲಲ್ಲಿದ್ದಾರೆ. ನಿಮ್ ಪ್ರಕಾರ ಏನು, ಯಡಿಯೂರಪ್ಪನ ಜೈಲಿಗೆ ಹಾಕ್ಬೇಕಾ? ಬಿಜೆಪಿ ಹೋಗ್ತಾರೆ, ಯಡಿಯೂರಪ್ಪನ ಜೈಲಿಗೆ ಹಾಕ್ಬೇಕು ಅಂತ. ಯಡಿಯೂರಪ್ಪ ಬಿಜೆಪಿ ಹೋಗ್ತಾರೆ ಅಂತ ವಿಜಯನ ಜೈಲಿಗೆ ಹಾಕ್ಬೇಕು ಅಂತ. ಕುಮಾರಸ್ವಾಮಿ ಅವರು ನಿಮ್ ಪಕ್ಷದವರೇ ಇವಾಗ ಈ ಲೆಕ್ಕಕ್ಕೆ. ಹಂಗಾರೆ ಕುಮಾರಸ್ವಾಮಿ ಅವ್ರ ಮೇಲೆ ಸುಳ್ಳು ಕೇಸ ಇರೋದು, ಬೇಲ್ ಮೇಲೆ ಅವ್ರು ಹೊರಗಡೆ ಇರೋದು? ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ನಿಮ್ಗೆ, ಯಾವ ಕೇಸ್ ಹೊರಗಡೆ ಇರೋದು. ಈ ತರ ಭ್ರಷ್ಟಾಚಾರ ಮಾಡಿದಂತ ಭ್ರಷ್ಟಾಚಾರ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ, ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಭ್ರಷ್ಟಾಚಾರ, ಭ್ರಷ್ಟಾಚಾರದಲ್ಲೇ ಲಂಚ ತಗೊಂಡವರು, RTGS ಲಂಚ ತಗೊಂಡವರು, ಕ್ಯಾಶ್ ಲಂಚ ತಗೊಂಡವರು, ಎಲ್ಲಾ ವಿಧದ ಲಂಚ ತಗೊಂಡವರು ಬಿಜೆಪಿ ನಾಯಕರು. ಅವರೇ ಭ್ರಷ್ಟಾಚಾರಿಗಳು, ಅವರೇ ಜೈಲ್ಗೆ ಹೋಗ್ತಾರೆ. ಇವತ್ತು ಸಾಲಾಗಿ 23 ಹಗರಣಗಳು ಬಿಜೆಪಿ ಸರ್ಕಾರದಲ್ಲಿ, 23 ಹಗರಣಗಳ ತನಿಖೆ ಬರ್ತಾ ಇದೆ. ಆ ಪಕ್ಷ ಈ ಪಕ್ಷ ಅಂತ ನಾನು ಹೇಳ್ತಿಲ್ಲ. ಯಾವ ಪಕ್ಷದ ನಾಯಕರುಗಳಿಗೂ ಕೂಡ ಈ ಕಾನೂನು ಅಥವಾ ನಾನ್ ಸಾಚ ಅಂತ ಹೇಳ್ಕೊಳ್ಳುವಂತ ಯಾವ ನೈತಿಕತೆ ಯಾವ ಪಕ್ಷದವ್ರಿಗೂ ಇಲ್ಲ. ದಯವಿಟ್ಟು ಅವ್ರ ಬೇಲ್ ಮೇಲೆ ಇದ್ದಾರೆ, ಈ ಬೇಲ್ ಐ ವಿಲ್ ನಾಟ್. ರಾಜ್ಯದ ವಿಷಯ ಅಂತ ಬಂದಾಗ ರಾಜ್ಯದ ವಿಷಯ ಮಾತಾಡಬೇಕು. ಆ ಮಾತಾಡೋ ಧೈರ್ಯ ತಾಕತ್ತು ಬಿಜೆಪಿ ನಾಯಕರಿಗೆ ಎಲ್ಲರೂ ಓಡಾಡ್ತಾರೆ, ಎಲ್ಲರೂ ಎದುರು ಓಡಾಡ್ತಾರೆ. ಯಡಿಯೂರಪ್ಪನವರು ಚಕ್ರ ತಗೊಂಡ್ರು, ಚಕ್ರ ತಗೊಂಡ್ರು, ವಿಜಯೇಂದ್ರ ಅವರು RTGS ಅಲ್ಲಿ ತಗೊಂಡ್ರು, ಬಿಜೆಪಿ ನಾಯಕರು ಕ್ಯಾಶ್ ಅಲ್ಲಿ ತಗೊಂಡ್ರು. ಎಲ್ಲ ಇವರು ಭ್ರಷ್ಟಾಚಾರಿಗಳು. ಜಮೀನು ನುಂಗಿದ್ರು, ಫಾರೆಸ್ಟ್ ನುಂಗಿದ್ರು, ಎಲ್ಲರಲ್ಲೂ ಹಗರಣ. ಬಿಜೆಪಿಯ ನಾಯಕರು ಎಲ್ಲರಲ್ಲೂ ಹಗರಣ. 23 ಹಗರಣಗಳನ್ನ ಮಾಡಿ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿ ತಿಂದು ದಪ್ಪಾಗಿ ಬಿಜೆಪಿ ಜೈಲ್ಗೆ ಹೋಗ್ತಾರೆ, ಜೈಲ್ಗೆ ಹೋಗ್ತಾರೆ, ಜೈಲ್ಗೆ ಹೋಗ್ತಾರೆ. ಯಡಿಯೂರಪ್ಪ ಅವರು ಜೈಲಿಗೆ ಇನ್ನೂ ಹೋಗಿಲ್ಲ. ಅದನ್ನ ಹೇಳಕ್ಕೆ ಕೋರ್ಟ್ ಇದೆ. ನಾವು ನೀವು ಇಲ್ಲಿ ಕುತ್ಕೊಂಡು ಜೈಲ್ಗೆ ಹೋಗ್ತಾರೆ ಅಂತ ಹೇಳಕ್ಕೆ ಟ್ರಯಲ್ ಅವ್ರು ವಿ ಕಾಂಟ್ ಸೇ ದಟ್. ಅವ್ರು ಜೈಲ್ಗೆ ಹೋದ್ರೆ ಅದು ಕೋರ್ಟ್ ತೀರ್ಮಾನ ಆಗುತ್ತೆ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ಈ ವಿಚಾರಕ್ಕೆ, ನಿಮ್ಮ ಪಕ್ಷದ ಭಿನ್ನರಾಗಕ್ಕೆ ಏನ್ ಮದ್ದರಿತಾರೆ ಹೇಳಿ? ಖಂಡಿತ ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯಲ್ಲಿ ಇರ್ತಕ್ಕಂತಹ ಆಂತರಿಕ ಅಭಿಪ್ರಾಯ ಭೇದಗಳಿಗೆ ಮಧ್ಯ ಇರತಕ್ಕಂಥ ಎಲ್ಲ ದಮ್ಮು ತಾಕತ್ತು ಶಕ್ತಿ ಎಲ್ಲವೂ ಬಿಜೆಪಿಗಿದೆ. ಇಂತಹ ನೂರಾರು ಅಭಿಪ್ರಾಯ ಭೇದಗಳನ್ನ ನೋಡ್ಕೊಂಡ್ ಬಂದಿದೆ. ಈ ಎಲ್ಲ ಪ್ರತಿ ಏನು ಇಂಟರ್ನಲ್ ಡೆಮಾಕ್ರಸಿ ಇರ್ತಕ್ಕಂಥ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಅಭಿಪ್ರಾಯ ಭೇದಗಳು ಇದ್ದೇ ಇರ್ತವೆ. ಮಿತಿ ಮೀರಿ ಹೋಗಿದೆ ಅಂತ ಅನ್ಸೋದನ್ನು ಈಗಾಗಲೇ ನೋಟಿಸ್ ಸರ್ವ್ ಮಾಡಾಗಿದೆ. ನೋಟಿಸ್ಗೆ ರಿಪ್ಲೈ ಕೊಟ್ಟ ಮೇಲೆ ಪಕ್ಷ ಏನ್ ತೀರ್ಮಾನ ತಗೋಬೇಕು ತಗೊಂಡ್ಬರುತ್ತೆ. ಆದ್ರೆ ಇಡೀ ಭಿನ್ನಮತ ಆಡಿರ್ತಕ್ಕಂಥ ಹರಿಪ್ರಸಾದ್ಗಾಗ್ಲಿ ಶಾಮ್ನೂರ್ಗಾಗ್ಲಿ
ಯಾವುದಿಲ್ಲ ನೋಡಿ. ಸಂಬಂಧ ಇಲ್ಲ ಕಾಂಗ್ರೆಸ್ಗೆ. ವಿಜಯೇಂದ್ರ ಅವರನ್ನ ಇಳಿಸ್ಬೇಕು ಅಂತ ಹೇಳಿ, ವಿಜಯೇಂದ್ರ ಅವ್ರ ನಾಯಕತ್ವನ ಮುಗಿಸ್ಬೇಕು ಅಂತ ಹೇಳಿ ಅದನ್ನ ನಾಗಪುರದ ಕಳ್ಬೇಡಿ. ನಾಯಕರು ತಿರುಗಲಿ ಸಂಚು ಮಾಡಿದ್ದಾರೆ. ಕಳ್ಬೇಡಿ. ನಾಗಪುರದ ನಾಯಕರು ಸಂಚು ಮಾಡಿದ್ದಾರೆ. ನಾಗಪುರದ ಬಿಜೆಪಿಗೆ ಸೌರಾಷ್ಟ್ರ ವಿಜಯೇಂದ್ರ ಅಧ್ಯಕ್ಷ ಆಗಿರೋದು ಇಷ್ಟ ನಮಗೆ ಇಲ್ಲ. ಹೆಮ್ಮೆ ಇದೆ. ಒಬ್ಬ ಲಿಂಗಾಯತ ನಾಯಕ ಇಲ್ಲಿ ಎಮರ್ಜ್ ಆಗೋದು ಇಷ್ಟ ಇಲ್ಲ. ಯಾವ ರೀತಿ ಜಗದೀಶ್ ಶೆಟ್ಟರ್ನ ಇವರು ಮುಗಿಸಿದ್ರು, ಯಾವ ರೀತಿ ಬೊಮ್ಮಾಯಿ ಇವರು ಮುಗಿಸಿದ್ರು, ಯಾವ ರೀತಿ ಯಾವ ರೀತಿ ಮೋದಿ ಇದಕ್ಕೆ ಭಿನ್ನಾಭಿಪ್ರಾಯಗಳಿಗೆ ಅಥವಾ ಮೋದಿ ಇರಬಹುದು ಅಥವಾ ಕೇಂದ್ರದ ವರಿಷ್ಠ ಇರಬಹುದು ರಾಜ್ಯ ಬಿಜೆಪಿಯ ಭಿನ್ನ ರಾಗಕ್ಕೆ ಭಿನ್ನಾಭಿಪ್ರಾಯಕ್ಕೆ ಮದ್ದರಿತಾರೆ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗುತ್ತೆ.